ಈಗ ವಿದ್ಯಾರ್ಥಿಗಳೇ, ನೀವು ಏರ್ಕೀಕ್ರಮ ಎರಡು ಕೊಟ್ಟನ್ನ. ಏರ್ಕೀಕ್ರಮ ಅಂದ್ರೆ ಏನು? ಮೊದಲು ಚಿಕ್ಕದಿಂದ ಬರಿಬೇಕು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಬರಿಬೇಕು, ಅದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡದು ಬರಿಬೇಕು, ಅದಕ್ಕೆ ಸ್ವಲ್ಪ ದೊಡ್ಡದು ಬರೆಯೋದಕ್ಕೆ ಏನಂತಾರೆ? ಈ ಕ್ರಮ ಪದ್ಧತಿ ಒಳಗೆ ಬರೆಯೋದಕ್ಕೆ ಏನಂತಾರೆ? ಏರ್ಕೀಕ್ರಮ ಅಂತಾರೆ. ಈಗ ನಿಮಗೆ ಏರ್ಕೀಕ್ರಮ ಬರೀರಿ ಅಂತ ಪ್ರಶ್ನೆ ಹಾಕೇನು, ನೀವು ಮಾಡ್ರಿ. ನಾ ಹೆಂಗೆ ಮಾಡ್ತಾನೆ? ಇವೆಲ್ಲ ನೋದಕ್ಕೆ 100% ಬೀಳುವಂಥ ಗಣಿತಗಳು. ಆಮೇಲೆ ನಿಮಗೆ ಇದನ್ನ ಎರಡೆರಡು ರೀತಿ, ಮೂರು ರೀತಿ ಪ್ರಕಾರ ನಿಮ್ಗೆ ಗಣಿತಗಳು ಮುಂದೆ ತಿಳಿಸ್ತೀವಿ. ಈಗ ಮೊದಲು ಏನದ ಇಲ್ಲೇ ಅಂಶಗಳು ಸಮನಾಗಿದ್ದಾಗ ಹೆಂಗೆ ಅರ್ಥ ಮಾಡ್ಕೋಬೇಕು ಮೊದಲು ನೀವು ತಿಳ್ಕೊಬೇಕು. ಅಂಶಗಳು ಸಮನಾಗಿದ್ದಾಗ ಏನಾಗ್ತದ? ಛೇದದಲ್ಲಿ ಚಿಕ್ಕ ಸಂಖ್ಯೆ ಏನಾಗ್ತದ? ದೊಡ್ಡ ಭಿನ್ನರಾಶಿ ಆಗ್ತದ. ಅದರಲ್ಲಿ ಏರ್ಕೀಕ್ರಮದಾಗ ಇಲ್ಲಿ ಕೇಳ್ಯಾನಂದ್ರೆ ಛೇದದಲ್ಲಿ ದೊಡ್ಡ ಸಂಖ್ಯೆ ಏನಾಗ್ತದೆ? ಚಿಕ್ಕ ಭಿನ್ನರಾಶಿ ಅಂತ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಅಂತ. ಯಾಕಂದ್ರೆ ನಾವು ಇಳಿಕೆ ಕ್ರಮ ಬರೋಬರಿ ಸೂತ್ರ ಏನದು? ಆಮೇಲೆ ನಿಮ್ಗೆ ಹೇಳ್ತಾನೆ, 1/8, ಆಮೇಲೆ 1/5, ಆಮೇಲೆ 1/3, ಆಮೇಲೆ 1/4 ಇಷ್ಟು ನೀವು ಇಟ್ಕೊಂಡಿರಿ. ಈಗ ನಿಮಗೆ ಎಲ್ಲ ನಮಗೆ ಸೂತ್ರ ನೆನಪಿಲ್ರಿ ಸರ್ ಅಂದ್ರೆ ನೀವು ಇದನ್ನ ದಶಮಾಂಶದಾಗ ಮಾಡಿಬಿಡ್ರಿ. 1/8 ನೋಡ್ರಿ, 0 ಒಂದು 0 ತೋರಿ, 8 ಒಂದಲ್ಲಿ 8, 2 ಉಳಿತು, ಒಂದು 0 ತೋರಿ, 8 2 16, 4 ಉಳಿತು, ಬಿಟ್ಬಿಡ್ರಿ. 2 ಸ್ಥಾನ ಸಾಕು ನಿಮಗೀಗ. ಅದನ್ನು ತಂದು ಇಲ್ಲಿ ಏನು ಮಾಡಬೇಕು? 0.12 ಇಟ್ಬಿಡ್ರಿ. ನೋಡ್ರ, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಏನಾಗ್ತದ? ಚಿಕ್ಕ ಭಿನ್ನರಾಶಿ ಆಗ್ತದ. ಯಾಕೆ ಚಿಕ್ಕ ಭಿನ್ನರಾಶಿ ನಾವು ಈ ಕೈ ಹಚ್ಚಬೇಕಾಯ್ತು? ಏರಿಕೆ ಕ್ರಮ ಅದ. ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ದೊಡ್ಡದು. ನಾವು ಚಿಕ್ಕ ಭಿನ್ನರಾಶಿಯ ಸೂತ್ರವನ್ನು ಹಚ್ಕೋಬೇಕಾಗ್ತದೆ. ಆಮೇಲೆ 1ಕ್ಕೆ 5ಕ್ಕೆ ಭಾಗಿಸ್ರಿ. ಭಾಳ ಸರಳ ಮೆಥಡ್ ಇವು. ನಿಮಗೆ ಸೂತ್ರೊಳಗೆ ಗುರುತಿಲ್ಲ ಇದಕ್ಕೆ ರೀತಿ ಅಂತ. ನೋಡಿ, 5 2 10 ನೋಡ್ರಿ, 0 ಬಂತೀಗ. 1 ಸ್ಥಾನ ಕೊಟ್ಟು ನೀವೇನು ಮಾಡ್ಕೋಬಹುದು? 2 ಸ್ಥಾನ ಮಾಡ್ಕೋಬಹುದು. ನೋಡ್ರಿ, 2 20 ಆಯ್ತು. 1ಕ್ಕೆ 3ಕ್ಕೆ ಭಾಗಿಸ್ರಿ. ನೋಡ್ರಿ, 0 ಬಿಂದು. ನೋಡ್ರಿ, 3 3 9, 1 3 3 9, 1 ಸಾಕು. ಒಂದೊಂದೇ ನಿಮ್ಮ ಸ್ಥಾನ ಬಂದ್ರೆ ಸಾಕು. ಅದು 0.33 ಆಯ್ತು. 1ಕ್ಕೆ 4ಕ್ಕೆ ಭಾಗಿಸ್ರಿ. ಇದು ರೀತಿ ನಮ್ಮ ಬಾಯಲ್ಲೇನೆ ಬರ್ತಾವೆ ಗಣಿತ. ನಿಮಗೆ ನಾವು ತಿಳಿಸಿ ಹೇಳಬೇಕಾಗ್ತದೆ. 1 ಬಿಂದು ಕೊಟ್ರಿ, 0 ತೋರಿ, 4 2 8 ನೋಡ್ರಿ, 10 8 ಆದರೆ 2 ಪೂಜಿ, 4 5 20 ಎಲ್ಲ 2 ಸ್ಥಾನ ಮಾಡ್ಕೊಂಡ್ರಿ ನೀವು. ನೋಡ್ರಿ, 0.25 ಆಯ್ತು. ಇದು ಸರಿಯಾಗಿ ತಿಳ್ಕೊಬೇಕು. ನೀವು ಸರಿಯಾಗಿ ಚೆನ್ನಾಗಿ ಬಿಡಿಸ್ಕೋಬೇಕು, ಕಲೀಲೇಬೇಕು. 1 4 ಸ್ವಲ್ಪ ದೂರ ಇಡ್ತಾರೆ. ನೋಡಿ, ಈಗ ಸ್ಥಾನಗಳು ಎಲ್ಲ ನೀವು ಸಮನಾಗಿ ಮಾಡ್ಕೊಂಡ್ರಿ. ಎಲ್ಲ 2 ಸ್ಥಾನ ಮಾಡ್ಕೊಂಡ್ರಿ. ದಶಮಾಂಶ ತೆಗೆದು ಬಿಡ್ರಿ. 12 ಆಯ್ತು. ಇದು 20 ಆಯ್ತು. ಇದು 33 ಆಯ್ತು. ಇದು 25 ಆಯ್ತು. ತಿಳಿತಲ್ಲ ಈಗ? ಈಗ ಏರಿಕೆ ಕ್ರಮ ಬರೋಬರಿ ಇದು ನೋಡ್ರಿ ಸೂತ್ರ. ಏರಿಕೆ ಕ್ರಮ ಬರೋಬರಿ, ಏರಿಕೆ ಕ್ರಮ ಬರೋಬರಿ ಚಿಕ್ಕದ ಮೊದಲು ಚಿಕ್ಕದಿಂದ ದೊಡ್ಡದು ಅದನ್ನು ತಿಳ್ಕೋಬೇಕು. ಮೊದಲು ಚಿಕ್ಕದಿಂದ ದೊಡ್ಡದು ಬರಿಬೇಕು. ನೋಡಿ, ಚಿಕ್ಕದಿಂದ ದೊಡ್ಡದು ಬರಿಬೇಕು. ಇಲ್ಲೇ ಚಿಕ್ಕದ ಬರಬೇಕಾದ್ರೆ ಏನು ಅಂಕಿ ಯಾವುದದ? ಚಿಕ್ಕದಿಲ್ಲಿ ಏನದ? 12 12 ಅಂತಂದ್ರೆ ಏನು? ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಸೂತ್ರ ಬರ್ಕೋಬೇಕು. ಏನು? ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ, ದೊಡ್ಡ ಅಂಕಿ ಚಿಕ್ಕ ಭಿನ್ನರಾಶಿ
ನೋಡಿ ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ನೋಡಿ ಈಗ ಚಿಕ್ಕ ಅಂಕಿ ಯಾವುದು? 12 ಅದ. 12 ಆದಿಂದ ಯಾವುದದ? 20 ಅದ. 20 ಆದಿಂದ 25 ಅದ. 25 33 ಅದ. ಚಿಕ್ಕದಿಂದ ದೊಡ್ಡದು ಬರ್ಕೋಬೇಕು. 12 ಬರ್ಕೋಬಾರ್ದು. ಮೂಲ ಭಿನ್ನ ರಾಶಿ ಬರ್ಕೋರಿ. ಉತ್ತರ 1/8 ಕಮ ಹಾಕಿರಿ. ಅದಕ್ಕಿಂತಲೂ ಒಂದು ಸ್ವಲ್ಪ ಅಂಕಿ ದೊಡ್ಡದಿದ್ದದ್ದು ಯಾವುದು? ಇದು 1/5. ಇದಕ್ಕಿಂತಲೂ ಸ್ವಲ್ಪ ದೊಡ್ಡದಿದ್ದದ್ದು 1/4. 1/4. 1/4. 25ಗೆ ದೊಡ್ಡದಿದ್ದದ್ದು 1/3. ನೋಡಿ ಹಿಂಗೆ ಲೆಕ್ಕ ಮಾಡೋದು ಕಲಿಬೇಕು ನೀವು. ಆಯ್ತು, ಇದೇನು ಏರಿಕೆ ಕ್ರಮ ತಿಳಿತಲ್ಲ ನಿಮಗೆ? ಅದು ಮುಂದಿನ ಲೆಕ್ಕ ನೋಡ್ರಿ. ಅದು ಅಂಶಗಳು ಸಮನಾಗಿದ್ದಾಗ, ಈಗ ಛೇದಗಳು ಸಮನಾಗಿದ್ದಾಗ ಹೆಂಗೆ ಮಾಡಬೇಕು ಅನ್ನೋದನ್ನ ನಿಮಗೆ ಅದು ಏರಿಕೆ ಕ್ರಮದಾಗ ಕೊಟ್ಟದ. ನೀವು ಮಾಡ್ರಿ, ಮಾಡೋದನ್ನ ನಾ ತಿಳಿಸ್ತೀನಿ. ಏರಿಕೆ ಕ್ರಮದಾಗ ಚಿಕ್ಕ ಭಿನ್ನ ರಾಶಿ ಮೊದಲು ಬರ್ಬೇಕು ನಿಮಗೆ. ಓಕೆ, 3 7 1 7 6 7 2 7. ಈಗ ಒಂದು ಉದಾಹರಣೆ ತಗೋ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ ಆಗ್ತದೆ. ಏನು? ಛೇದಗಳು ಸಮನಾಗಿದ್ದಾಗ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ, ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಈಗ ನಿಮಗೆ ನಾ ಸೂತ್ರದಾಗ ತೋರಿಸ್ನಂತ ಈಗ ನಾ ಅದನ್ನು ಮಾಡಿ ತೋರಿಸ್ತೀನಿ ದಶಮಾಂಶದಾಗ. ನೋಡಿ ಖಾತ್ರಿ ಆಗ್ಬೇಕು ನೀವು. 3 ಇಡ್ರಿ, ದೊಡ್ಡ ಅಂಕೆ ಅದ ನೋಡ್ರಿ. 0 ಒಂದು 0 ತಗೋರಿ. 7 4 28 ಆಯ್ತು. 2 ಉಳಿತು. ಒಂದು 0 ತಗೋರಿ. 7 2 14. ಎಷ್ಟು ಉಳಿತು? 6 ಉಳಿತು. ಬಿಟ್ಬಿಡ್ರಿ. ಇನ್ನು 1ಕ್ಕೆ 7ಕ್ಕೆ ಭಾಗಿಸ್ರಿ. 7 0 ನೋಡಿ. 7 1 7, 3 ಉಳಿತು. 7 4 28. ಎಷ್ಟು ಉಳಿತು? 2 ಉಳಿತು. ಇನ್ನು 3ನೇ 6ಕ್ಕೆ 7ಕ್ಕೆ ಭಾಗಿಸ್ರಿ. 6 7 0 7 8 56. ಇವೆಲ್ಲ ದಶಮಾಂಶ ಲೆಕ್ಕ ಆಗ್ಯಾವ ನಿಮಗೆ ಸೀರಿಯಲ್ದಾಗ. ನೋಡಿ 7 5 35. 7 5 35. ಎಷ್ಟು ಉಳಿತು? 5. 2 ಸ್ಥಾನ ಅಂತ ಹೇಳಿ. ಇನ್ನು 2ಕ್ಕೆ 7ಕ್ಕೆ ಭಾಗಿಸ್ರಿ. 2 ÷ 7 0 ನೋಡಿ. 7 2 14. ಎಷ್ಟು ಉಳಿತು? 6 ಉಳಿತು. 7 8 56. ಈಗ ನಾವು ಅವುಗಳನ್ನು ಆಯಾ ಪ್ರಕಾರ ನಾವು ಹಚ್ಚಿಬಿಡೋದು ಇಷ್ಟೇ, ನೆನ್ಪಿಟ್ಕೊಳ್ಳಿ. ಈಗ 3ಕ್ಕೆ 7ಕ್ಕೆ ಭಾಗಿಸಿರಿ. 0.42 ಆಯ್ತು. ಆಮೇಲೆ 1ಕ್ಕೆ 7ಕ್ಕೆ ಭಾಗಿಸಿರಿ. 0.14 ಬಂತು. 6ಕ್ಕೆ 7ಕ್ಕೆ ಭಾಗಿಸಿರಿ. 0.85 ಬಂತು. 2ಕ್ಕೆ 7ಕ್ಕೆ ಭಾಗಿಸಿರಿ. 0.28 ಬಂತು. ಇದನ್ನ ಏರಿಕೆ ಕ್ರಮದಲ್ಲಿ ಹೆಂಗೆ ಬರಿಬೇಕಂದ್ರೆ ಚಿಕ್ಕದಿಂದ ದೊಡ್ಡದು. ಏರಿಕೆ ಕ್ರಮ ಬರೋಬರೇನ ಮೊದಲು ಚಿಕ್ಕದು ಬರಿಬೇಕು. ನಿಮಗೊಂದು ನಾ ಏನು ಹೇಳಿದ್ದೆ? ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿಯಾಗಿರ್ತದ ಅಂತೇಳಿ. ಇದು ನೋಡ್ರಿ, ಇದು ಚಿಕ್ಕ ಸಂಖ್ಯೆ ಅದ, ಚಿಕ್ಕ ಭಿನ್ನ ರಾಶಿ ಆಗ್ಯದ. ಈಗ ದಶಮಾಂಶ ತೆಗೀರಿ. 42 ಆಯ್ತು. ದಶಮಾಂಶ ತೆಗೀರಿ. 14 ಆಯ್ತು. ದಶಮಾಂಶ ತೆಗೀರಿ. 85 ಆಯ್ತು. ದಶಮಾಂಶ ತೆಗೀರಿ. 28 ಆಯ್ತು. ಏನು? ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ ತಿಳಿತಲ್ಲ? ದೊಡ್ಡ ಅಂಕಿ ಇತ್ತಂದ್ರೆ ಚಿಕ್ಕ ಅಂಕಿ. ಏನೋ ಚಿಕ್ಕ ಸಂಖ್ಯೆ ಅಲ್ಲ, ಚಿಕ್ಕ ಅಂಕಿ.
ಚಿಕ್ಕ ಅಂಕಿ ಚಿಕ್ಕ ಭಿನ್ನರಾಶಿ. ದೊಡ್ಡ ಅಂಕಿ ದೊಡ್ಡ ಅಂಕಿ ದೊಡ್ಡ ಅಂಕಿ ದೊಡ್ಡ ಭಿನ್ನರಾಶಿ. ದೊಡ್ಡ ಭಿನ್ನರಾಶಿ. ಇಷ್ಟು ಈ ನಿಯಮನ್ನ ತಿಳ್ಕೊ. ಸರಿ, ಅತಿ ಚಿಕ್ಕ ಅಂಕಿ ಯಾವ್ದದ? ಏರಿಕೆ ಕ್ರಮದ ಚಿಕ್ಕದಿಂದ ದೊಡ್ಡದು. ಏರಿಕೆ ಕ್ರಮ ಏನು? ಚಿಕ್ಕದಿಂದ ದೊಡ್ಡದು 14. ಅದ್ರ ಮೂಲ 1 7 14ಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ ಯಾವುದು? 28 2 7. ಅದಕ್ಕಿಂತಲೂ ಚಿಕ್ಕ ದೊಡ್ಡದ ಅಂಕಿ ಅಂದ್ರೆ 42 3 7 3 7. ಆಮೇಲೆ ಅದಕ್ಕಿಂತ ದೊಡ್ಡದು 85 6 7. ನೋಡಿ, ಇಷ್ಟ ತಿಳ್ಕೊಂಡು ಉತ್ತರದಾಗ ಹಾಕಬೇಕಾಗ್ತದೆ. ಉತ್ತರ ಬರೆದವ್ರು ಮುಂದಿನ ಹಾಕಿರ್ತಾನು ಲಕ್ಷ ಕೊಟ್ಟು ಮಾಡಿ ಚೆನ್ನಾಗಿ ಬರ್ಕೊರಿ ಫೇರ್ದಾಗ. ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿತು. ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಎಲ್ಲರೂ ಸರಿಯಾಗಿ ಲಕ್ಷ ಇರಲಿ. ಮುಂದಿನ ಸಲ ಒಂದು ಆನ್ಸರ್ ಮೇಲೆ ಯಾವ್ದು ಆನ್ಸರ್ ಇರ್ತದಲ್ಲ ಅದಕ್ಕೆ ಉತ್ತರ ಹಾಕಿರಿ. ಆನ್ಸರ್ ಯಾವುದದಪ್ಪ ಅಂತಂದ್ರೆ ಅದನ್ನು ತಿಳ್ಕೋಬೇಕು ನೀವು. ಒಂದು ಅಂತಾನೆ ಹಾಕಿರ್ತದೆ. ಉತ್ತರ ಹಾಕೋದು ಕೂಡುವುದರಿಂದ ವಿಡಿಯೋ ದೊಡ್ಡದಾಗ್ತದೆ.